ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ನಮೋ ರಾಧಪತಜೇ ನಮೋ ಗಣಪತಜೇ ನಮಃ ಪ್ರಣತಪದಯೇ ನಮಸ್ತೆ ಸ್ತುಲಂಬೋಧರಾಜೇಕದಂತಾಜ ವಿಘ್ನ ವಿನಾಶನೇ ಶಿವಸುತಾಜ ಶ್ರೀವರದಮೂರ್ತಯೇ ನಮೋ ನಮಃ. ಓಂ ಗಂಗಣಪತಯೇ ನಮಃ. ಓಂ ರಾಹವೇ ನಮಃ. ನೋಡಿ, ನಾನು ಹೋದ ಎಪಿಸೋಡಲ್ಲಿ ಕೇತು ತಗೊಂಡಿದ್ದೆ, ಈಗ ರಾಹು ತಗೊಳ್ತಾ ಇದ್ದೀನಿ. ರಾಹುಗ್ರಹ ಕೇತುಗ್ರಹ ಛಾಯಾಗ್ರಹಗಳು ನಮಗೆ ಲಗ್ನದಿಂದ ಆಗಲಿ ರಾಶಿದಿಂದ ಆಗಲಿ ವಾಕ್ಸ್ಥಾನ ಅಂತ ಹೇಳ್ತೀವಿ. ಲಗ್ನದಿಂದ ಧನಸ್ಥಾನ ಅಂತ ಕೂಡ ನಾವು ಹೇಳ್ತೀವಿ. ಯಾವಾಗ ರಾಹು ವಾಕ್ಸ್ಥಾನದಲ್ಲಿ ಬರ್ತಾನೋ ಕೆಟ್ಟು ಮಾತುಗಳು ನುಡಿಸ್ತಾನಂತೆ, ಅಭಿವೃದ್ಧಿ ಆಗಲ್ವಂತೆ, ಧನ ಬರಲ್ವಂತೆ. ರಾಹು ಯಾವಾಗ ಎರಡನೇ ಮನೇಲಿ ಇರಬಾರ್ದು. ಎರಡನೇ ಮನೇಲಿ ರಾಹು ಇತ್ತು ಅಂತಂದರೆ ಧನಸ್ಥಾನ, ಅದು ವಾಕ್ಸ್ಥಾನ. ಮಾತು ಹೆಂಗಿರುತ್ತೆ, ಯಾವ ರೀತಿ ಮಾತಾಡಬೇಕು, ಯಾವ ರೀತಿ ಬಿಹೇವಿಂಗ್ ಇರಬೇಕು, ಯಾವ ರೀತಿ ನಾವು ಇದು ಮಾಡಬೇಕು ಅಂತಕ್ಕಂಥದ್ದು ರಾಹು ಎರಡನೇ ಮನೆಯಲ್ಲಿದ್ದರೆ ತೋರಿಸ್ತಾನಂತೆ. ನಿಮ್ಗೆ ಯಾವುದೇ ಜಾತಕ ತಗೊಳ್ಳಿ, ಯಾವುದೇ ಲಗ್ನ ತಗೊಳ್ಳಿ, ಎರಡನೇ ಮನೆ ಧನಸ್ಥಾನ ಮತ್ತು ವಾಕ್ಸ್ಥಾನ ಅಂತ ಬರ್ತಕ್ಕಂಥದ್ದು. ಅದರಿಂದ ಇವಾಗ ನೋಡಿ, ಮಕರ ರಾಶಿಯವರಿಗೆ ಎರಡನೇ ಮನೆಯಲ್ಲಿ ರಾಹು ಸೇರ್ಕೊಂಡಿದ್ದಾನೆ. ನಿಮ್ಗೆ ಅರ್ಥ ಆಗೋಗಿ ಹೇಳ್ತಾ ಇದ್ದೀನಿ, ಯಾಕೆಂದರೆ ಯಾವುದೋ ರಾಶಿ ತಗೊಂಡಾಗ ನಿಮ್ಗೆ ಅದು ಅರ್ಥ ಆಗೋದಿಲ್ಲ. ಇವಾಗ ಮಕರ ರಾಶಿಗೆ ವಾಕ್ಸ್ಥಾನ, ಆಮೇಲೆ ಏನಾಗುತ್ತೆ, ರಿಪುಸ್ಥಾನದಲ್ಲಿ ಗುರು ಇದ್ದಾನೆ. ಆರನೇ ಮನೆಯಲ್ಲಿ ಗುರು ಇತ್ತು ಅಂತಂದರೆ ಅತೀ ರಾಜಯೋಗ ಅಂತಾರಲ್ಲ, ಕೆಟ್ಟ ಫಲಗಳು, ಕೆಟ್ಟದ್ದು ಅಂದರೆ ಕೆಟ್ಟದ್ದು, ನಾವು ಕೆಟ್ಟದ್ದು ಹೇಳ್ಬಾರ್ದು, ಅದಕ್ಕೆ ರಾಜಫಲಗಳು ಅಂತ ನಾವು ಹೇಳ್ತೀವಿ. ಒಂದು ರೂಪಾಯಿ ಕೂಡ ಬಡಕ್ಕವನು ಬಿಡೋದಿಲ್ಲ, ಬೆಳೆಯೋದಕ್ಕೆ ಬಿಡೋದಿಲ್ಲ. ಕಷ್ಟ. ಯಾರು ಮಕರ ರಾಶಿಯಲ್ಲಿರ್ತಾರೋ, ಗುರು ಸಹ ಆರನೇ ಮನೆಯಲ್ಲಿ ಇರೋದ್ರಿಂದ, ಅದು ಬೇರೆ ಸಹ ಮಿಥುನ ರಾಶಿಯಲ್ಲಿ ಇರೋದ್ರಿಂದ ಶತ್ರು, ಗುರುಗೂ ಬುಧಂಗೂ ಆಗೋದಿಲ್ಲ. ಅದೇ ಬುಧ ನೋಡಿ ನಿಮಗೆ ಮೀನದಲ್ಲಿದ್ದರೆ ನೀಚನಾಗ್ಬಿಟ್ಟಿರ್ತಾನೆ, ಕೆಟ್ಟ ಫಲ ಕೊಡ್ತಾನೆ. ಅದೇ ಮನೆಗೆ ಗುರು ಇದ್ದಾನೆ ಈಗ ಮಿಥುನ ರಾಶಿಯಲ್ಲಿ. ಅದರಿಂದ ಯಾವತ್ತೂ ಸಹ ಮಕರ ರಾಶಿಯವರಿಗೆ ತುಂಬ ಕೆಟ್ಟ ಫಲನೇ ಅಂತ ನಾವು ಹೇಳ್ಕೋಬೇಕು. ಮಕರ ರಾಶಿಯವರಿಗೆ ಒಳ್ಳೆಯದೇ ಇಲ್ಲ. ಯಾವುದೋ ಶನಿ ಒಬ್ಬ ಚೆನ್ನಾಗಿರ್ಬೋದೇನೋ, ಆದರೆ ಶನಿ ದಶೆ ಏನಾದರೂ ನಡೀತಾ ಇತ್ತು ಅಂತಂದರೆ, ಅಥವಾ 19 ವರ್ಷಗಳ ಕಾಲ ಶನಿ ದಶೆಯಲ್ಲಿ ಇತ್ತು ಅಂತಂದರೆ ಅವರು ಒಳ್ಳೆಯ ಫಲನ ಯೋಚನೆ ಮಾಡೋಕ್ಕೂ ಸಾಧ್ಯ ಇಲ್ಲ. ಆದ್ದರಿಂದ ಎರಡನೇ ಮನೆಯಲ್ಲಿ ವಾಕ್ಸ್ಥಾನ ಅಂತಕ್ಕಂಥದ್ದು ರಾಹು ಇರೋದ್ರಿಂದ ನೀವು ಮಾತಲ್ಲಿ ಒಳ್ಳೆಯದಿರಲಿ, ನಡವಳಿಕೆಯಲ್ಲಿ ಒಳ್ಳೇದು ಮಾತಾಡಿ. ಯಾವತ್ತೂ ಸಹ ನೋಡಿ, ಇಲ್ಲಿ ನಾವು ಏನಾಗುತ್ತೆ ಅಂತಂದರೆ, ಒಬ್ಬ ವ್ಯಕ್ತಿನ ಅಣ್ಣ ಅಂದರೆ ಅಣ್ಣ ಅಂತಾನೆ, ಅಪ್ಪ ಅಂದರೆ ಅಪ್ಪ ಅಂತಾನೆ, ಯೋ ಅಂದರೆ ಯೋ ಅಂತಾನೆ, ಲೇ ಅಂದರೆ ಲೇ ಅಂತಾನೆ. ನಮ್ಮಲ್ಲೇ ಇದೆ ಎಲ್ಲ. ಅದರಿಂದ ನಾವು ಅದನ್ನ ನಡವಳಿಕೆಯನ್ನು ನಾವು ಇವಾಗ ಉಪಯೋಗಿಸ್ಕೋಬೇಕು. ಅದಕ್ಕಾಗಿ ದೇವರು ಒಂದು ಚಾನ್ಸ್ ಕೊಡ್ತಾನಂತೆ, ಯೋಗ ಭೋಗ ಅಂತ. ಆ ಯೋಗದಲ್ಲಿ ಬಂದಾಗ ನೀವೇನು ಮಾಡಿದ್ರೂ ನಡೆದೋಗುತ್ತೆ, ಭೋಗ ಬಂದಾಗ ಏನು ಮಾಡಿದ್ರೂ ನಡೆದೋಗುತ್ತೆ. ಕಷ್ಟ ಯೋಗ ಬಂದಾಗ ನಾವು ಒಂದು ಕಡ್ಡಿ ಕೂಡ ಕುಚ್ಚಿ ರಣ ಮಾಡುತ್ತಂತೆ. ಅದರಿಂದ ರಾಹು ಇರೋದ್ರಿಂದ ನೀವು ಸ್ವಲ್ಪ ಯಾವುದು ಜಾತಕದಲ್ಲಿ ನೋಡ್ಕೊಳ್ಳಿ, ರಾಹು ಎರಡನೇ ಮನೆಯಲ್ಲಿತ್ತು ಅಂತಂದರೆ ತುಂಬ ಪ್ರತಿಫಲನ ನಾವು ಅನುಭವಿಸ್ಬೇಕು. ಆಮೇಲೆ ಏನಾಗುತ್ತೆ ಅಂದರೆ, ರಾಹು ಅಂತಂದರೆ ಅವ್ನು ಮಾಡೋದೆಲ್ಲ ಕೆಟ್ಟ ಯೋಚನೆಗಳೇ. ಅದಕ್ಕೆ ನೋಡಿ, ಗ್ರಹಣ ಬಂತು ಅಂತಂದರೆ ನಾವು ರಾಹುಗ್ರಹ, ಸೂರ್ಯಗ್ರಹಣ, ಚಂದ್ರಗ್ರಹಣ ಅಂತ ಹೇಳ್ತೀವಿ. ಇದರಲ್ಲಿ ರಾಹು ಕೇತುಗಳ್ದೇನೆ ಕೈವಾಡ ಇರುತ್ತೆ. ಒಂದು ಮೊರೆ ಗ್ರಹಣ ಅಂತಕ್ಕಂಥದ್ದು ಒಂದು ಪರದೆ ಇದ್ದಾವೆ. ಅದರಿಂದ ಆ ಥರ ಆ ರಾಹುಕೇತುಗಳು ಸೂರ್ಯ ಚಂದ್ರನ್ನೇ ಸಹ ಕಂಟ್ರೋಲ್ ಮಾಡಬೇಕಾದ್ರೆ ನಾವು ಮನುಷ್ಯರು ಯಾವ ಮಹಾ ತೃಣಕ್ಕೆ ಸಮಾನ, ನಾವು ಧೂಳಿಗೂ ಸಮಾನ ಇಲ್ಲ. ಏನೋ ಒಂದು ಶಕ್ತಿ ನಮ್ಮನ್ನು ಕಾಪಾಡ್ತಾ ಇದೆ. ಏನು ನೋಡಿ, ಪಂಚಭೂತಗಳಲ್ಲಿ ನಾವು ಇದ್ದೀವಿ. ಇವತ್ತಿನ ದಿವಸ ಗಾಳಿ ಇದೆ, ದೇವರಿಲ್ಲ ಅಂತೀವಿ. ಬೆಂಕಿ ಇದೆ, ದೇವರಿಲ್ಲ ಅಂತೀವಿ. ಸೂರ್ಯ ಕಣ್ಣು ಕಾಣಿಸ್ತಾ ಇದೆ, ಅದೊಂದು ಏನು ಅಂತ ಹೇಳ್ತೀವಿ. ಚಂದ್ರ ಕಾಣಿಸ್ತಾ ಇದೆ, ಏನು ಅಂತೀವಿ. ಗಂಗೆಗೆ ನೀರಿದೆ, ಕಣ್ಮುಂದೆ ಇದೆ. ನಾವು ಪಂಚಭೂತಗಳಲ್ಲಿದ್ದೀವಿ. ಅದರಿಂದ ಪಂಚಭೂತಗಳಲ್ಲಿದ್ದಾಗ ಅವ್ರು ಏನು ಅನುಭವಿಸ್ತಾರೋ ನಾವು ಕೂಡ ಅನುಭವಿಸ್ಲೇಬೇಕು. ಅದರಿಂದ ನಾವೇನು ತಪ್ಪಿಸ್ಕೊಳ್ಳಿಕ್ಕಾಗೋದಿಲ್ಲ. ಅದಕ್ಕೊಂದೇ ಮಾರ್ಗ ಅಂದರೆ ಧ್ಯಾನ, ಮೆಡಿಟೇಷನ್, ಪ್ರಾಣಾಯಾಮ, ಯೋಗ. ಇವತ್ತು ಇದು ಮಾಡ್ಕೊಂಡು ಹೋಯ್ತು ಅಂದರೆ, ಪ್ರಾಣಾಯಾಮ ಮಾಡ್ತು ಅಂತಂದರೆ ರಾಹುಕೇತುಗಳ ದೋಷ ಸಹ ನಿವಾರಣೆ ಆಗ್ತಕ್ಕಂಥದ್ದು. ಯಾವುದೇ ಕಾರಣಕ್ಕೂ ರಾಹುಗ್ರಹ ಇತ್ತು ಅಂದರೆ ವಾಕ್ಸ್ಥಾನ, ಇವಾಗ ಮಕರ ರಾಶಿಯವರಿಗೆ ಅಂತ ತಿಳ್ಕೊಳ್ಳಿ, ಎರಡನೇ ಮನೆಗೆ ವಾಕ್ಸ್ಥಾನ ಅಂತ ಹೇಳ್ತೀವಿ. ಬೇರೆ ರಾಶಿದು ಹೇಳಿದ್ರೆ ನಿಮ್ಗೆ ಅರ್ಥ ಆಗೋದಿಲ್ಲ. ಅದರಿಂದ ರಾಹು ಇರೋದ್ರಿಂದ ಯಾರಿಗೇ ಆಗಲಿ ಸಹ ಜಾತಕ ಪರಿಶೀಲನೆ ಮಾಡಿದಾಗ ರಾಹು ಎಲ್ಲಿರ್ತಾನೆ, ಕೆಟ್ಟ ಮನೆಗಿರ್ತಾನ ನೋಡಿ, 3ರಲ್ಲಿ ಚೆನ್ನಾಗಿರ್ತಾನೆ, 6ರಲ್ಲಿ ಚೆನ್ನಾಗಿರ್ತಾನೆ, 6, 3, 9, 11 ಲಾಭಸ್ಥಾನದಲ್ಲಿರ್ತಾನೆ. ಈ 3 ಮನೆ ಬಿಟ್ಟರೆ 6, 3, 11 ಬಿಟ್ಟರೆ ಇನ್ನೆಲ್ಲ ಕೆಟ್ಟು ಫಲಗಳಲ್ಲಿರ್ತಾನೆ ರಾಹು.
ಆ ಜಾತಕ ಕುಂಡ್ಲಿ ನೋಡಿಕೊಂಡು ನೀವು ಪರಿಹಾರ ಮಾಡಿಕೊಂಡಾಗ ರಾಹು ದೋಷ. ಅದಕ್ಕೆ ನೋಡಿ, ರಾಹು ದೋಷ ಅಂದರೆ ಸರ್ಪದೋಷ ಅಂದ್ಬಿಡ್ತಾರೆ. ಯಾವ ಸರ್ಪದೋಷ ಯಾರಿಗೂ ಗೊತ್ತಿಲ್ಲ. ಸರ್ಪದೋಷ ಸರ್ಪದೋಷ ಸರ್ಪದೋಷ, ಯಾವ ಸರ್ಪದೋಷ ಇದೆ ಅವನಿಗೆ ಕಂಡುಹಿಡಿಬೇಕು. ಅವನಿಗೆ ಯಾವ ಸರ್ಪದೋಷ ಇದೆ ಅಂತಕ್ಕಂಥದ್ದು ನಾನು ಒಂದೊಂದು ರಾಶಿಯವರಿಗೆ ಯಾವ್ಯಾವ ಸರ್ಪದೋಷ ಬರುತ್ತೆ ಅಂತಕ್ಕಂಥದ್ದು ಮುಂದಿನ ಸಂಚಿಕೆಗಳಲ್ಲಿ ಹೇಳ್ತಾ ಹೋಗ್ತಾ ಇರ್ತೀನಿ. ಅದರಿಂದ ಈ ರಾಹು ದೋಷ ಇರೋದ್ರಿಂದ, ವಾಕ್ಸ್ಥಾನದಲ್ಲಿ ರಾಹು ಇರೋದ್ರಿಂದ ಮಾತು ಸ್ವಲ್ಪ ಹುಷಾರಾಗಿರಬೇಕು. ರಾಹು ಕೆಟ್ಟೋನಾದಾಗ ರಾಹುನ ಹರಿಯೋ ನೀರಲ್ಲಿ ಒಂದು ತೆಂಗಿನಕಾಯಿ ತಗೊಂಡು ನೀರಲ್ಲಿ ಬಿಟ್ಟಾಗ ರಾಹು ದೋಷ ನಿವಾರಣೆ ಆಗುತ್ತೆ. ಓಂ ಬ್ರಹ್ಮ ರಾಹುವೇನ್ಮ ಅಂತ ಹೇಳಿಬಿಟ್ಟು ಒಂದು ಕೆಂಪು ನೀರು ಮಾಡಿಕೊಂಡು ನೀರಲ್ಲಿ ಬಿಟ್ಟಾಗ ರಾಹು ದೋಷ ನಿವಾರಣೆ ಆಗುತ್ತೆ. ಉದ್ದಿನಬೇಳೆ ತಗೊಂಡು ಹರಿಯೋ ನದಿಲಿ ಒಂದು ಇಡೀ ತಗೊಂಡು ಹರಿಯೋ ನದಿಲಿ ನೀರು ಬಿಟ್ಟಾಗ ಓಂ ರಾಹುವೇನ್ಮ ಅಂತಕ್ಕಂಥ ಹೇಳಿಬಿಟ್ಟು ಮಂತ್ರ ಹೇಳ್ಕೊಂಡು ಹೋದಾಗ, ಯಾಕೆಂದರೆ ನಿಮಗೆ ಬೀಜಾಕ್ಷರ ಮಂತ್ರಗಳೆಲ್ಲ ಬರೋದಿಲ್ಲ, ಅದನ್ನು ಹೆಸರು ಹೇಳಿದ್ರೆ ಸಾಕು ನಿಮಗೆ. ಓಂ ರಾಹುವೇನ್ಮ ಅಂದರೆ ಸಾಕು, ಅದು ಗಂಗಮ್ಮ ತಗೊಳ್ತಾಳೆ, ಹೊಟ್ಟೆ ಒಳಗಡೆ ಹಾಕ್ಕೊಳ್ತಾಳೆ. ಅದರಿಂದ ಈ ಥರ ಇರೋದ್ರಿಂದ ಯಾರಿಗೇ ರಾಹು ದೋಷ ಇದ್ದರೂ ಸಹ ನದಿಯಲ್ಲಿ ಸ್ನಾನ ಮಾಡಿಕೊಂಡು, ಅಲ್ಲ ಅಶ್ವತ್ಥಕಟ್ಟೆ ಇರುತ್ತೆ, ಪ್ರದಕ್ಷಿಣೆ ಮಾಡಿಕೊಂಡು ರಾಹು ದೋಷ ನಿವಾರಣೆ ಮಾಡ್ಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಶಾಂತಿ ಶಾಂತಿ ಶಾಂತಿ.